ಇವತ್ತಕ್ಕ ಫಿಶ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಫಿಶ್ನ ತೊಗೊಂಬಂದ್ಬಿಟ್ಟು ಇವತ್ತು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಟಟ್ ಫಟ್ ಅಂತ ಆಗಿಬಿಡುತ್ತೆ ಸಾಂಬಾರಂತೂ. ಯಾವ ರೀತಿ ನಾನು ಮಾಡ್ತೀನಿ ಫಿಶ್ ಸಾಂಬಾರು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದು ಜಾರಿಗೆ ಕಾಯಿ ತುರಿ ತೊಗೋತಾ ಇದ್ದೀನಿ. ಕೆಲವರು ಕೊಬ್ಬರಿ ಕೂಡ ಹಾಕ್ತಾರೆ. ನಾನಿಲ್ಲಿ ಒಂದು ಬೌಲು ಕಾಯಿ ತುರಿ ತಗೊಂಡಿದ್ದೀನಿ, ಅಂದರೆ ಒಂದು ಹೋಳು ಸಾಕಾಗುತ್ತೆ. ಅದ್ರ ಜೊತೆಗೆ ಒಂದು ಈರುಳ್ಳಿಲಿ ಮುಕ್ಕಾಲು ಭಾಗ ಮಾತ್ರ ಹಾಕ್ಕೊಂಡಿದ್ದೀನಿ, ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ. ಮತ್ತು ಇಲ್ಲಿ ಒಂದು ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನ್ ಆಗೋವಷ್ಟು ಜೀರಿಗೆ ಮತ್ತು ಸ್ವಲ್ಪ ಜಾಸ್ತಿನೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪೌಡ್ರು ಮತ್ತು ಖಾರದ ಪುಡಿ. ಮೇಯ್ನು ಇದಕ್ಕೆ ಟೇಸ್ಟ್ ಕೊಡೋದು ಹುಣಸೆಹಣ್ಣು ಮಿಸ್ ಮಾಡಬೇಡಿ. ಇದ್ರ ಜೊತೆಗೆ ನೀವು ಧನಿಯಾ ಪೌಡ್ರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಧನಿಯಾ ಬೀಜ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಇದ್ದರೆ ಆವಾಗಲೇ ಹುರಿದುಬಿಟ್ಟು ಹಾಕ್ಬೋದು. ಅದೆಲ್ಲ ಇಲ್ಲ ಅಂದರೆ ಆರಾಮಾಗಿ ನಾವು ಧನಿಯಾ ಪೌಡ್ರಲ್ಲೇ ನಾನು ಖಾರ ಎಲ್ಲ ಮಿಕ್ಸ್ ಮಾಡಿರ್ತೀನಿ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಈ ಫಿಶ್ ತಂದ ತಕ್ಷಣ ನೀಟಾಗಿ ತೊಳೆದುಬಿಟ್ಟು ಇದನ್ನು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ನೆನೆಯೋಕ್ಕೆ ಇಟ್ಟಿರ್ತೀನಿ. ಇದಕ್ಕೆ ನಾನು ಮಸಾಲೆ ಹಾಕಿರೋದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡೋದಕ್ಕೂ ಮುಂಚೆ ನೆನೆಹಾಕಿಟ್ರೆ ಸಾಕು. ಒಂದು 10 ನಿಮಿಷ 15 ನಿಮಿಷ ನೆನೆಯುತ್ತೆ. ನಾವೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕೋ ಟೈಮ್ ಅಷ್ಟರಲ್ಲಿ ನೆನೆಯುತ್ತೆ. ತುಂಬ ಹೊತ್ತು ನೆನೆಸ್ಬೇಕು ಅನ್ನೋದೇನಿರಲ್ಲ. ಈಗ ಇಷ್ಟು ಎಲ್ಲ ಆದಮೇಲೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಅದಾದಮೇಲೆ ಈಗ ನಾನು ಮಾಮೂಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಾದಮೇಲೆ ಕರಿಬೇವು ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಣ್ಣದಾಗಿ ಕರಿಬೇವನ್ನು ಹಾಕಿದ್ದೀನಿ. ಅದೇ ಥರನೇ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋಂಗೆ ಬಾಡಿಸ್ಕೊಂಡ್ರೆ ಸಾಕು. ಇದು ಬಾಡಿಸ್ಕೊಂಡ ನಂತರ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇವತ್ತು ಮಾಡಿದ ಸಾಂಬಾರನ್ನ ಇಟ್ಬಿಟ್ಟು ನಾಳೆ ತಿಂದ್ರಂತೂ ಡಬಲ್ ಟೇಸ್ಟ್ ಬಂದ್ಬಿಟ್ಟಿರುತ್ತೆ. ಅದೇನು ಟೇಸ್ಟ್ ಬರುತ್ತೋ ಗೊತ್ತಿಲ್ಲ, ಅದು ರಸ ಎಲ್ಲ ಬಿಟ್ಕೊಂಡು ತುಂಬಾ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಅದಾದಮೇಲೆ ರುಬ್ಕೊಂಡಿರೋ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಈಗ ನಾನು ಈ ಮಸಾಲಾನ ಹಾಕ್ಕೊಂಡು ಜಾರಲ್ಲಿರೋದೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದೇ ನೀರನ್ನು ಹಾಕಿ ವೇಸ್ಟ್ ಮಾಡೋದು ಬೇಡ. ಇದಕ್ಕೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಐತೆ ನನಗೆ, ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೋತೀನಿ. ಸಾಕು. 1 ಟೈಮ್ 2 ಟೈಮ್ ತಿನ್ನೋ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸರಿ ಬಿಟ್ಟು ಇವಾಗ ನೋಡಿ ಆಲ್ಮೋಸ್ಟ್ ಮಳ್ತಾ ಐತೆ ಸಾಂಬಾರು. ಈ ಟೈಮಲ್ಲಿ ಫಿಶ್ನ ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ಸಾಂಬಾರು ರೆಡಿಯಾಗಿರಬೇಕು. ಒಂದು 5 ಮಿನಿಟ್ಸ್ ಫಿಶ್ನ ಸಾಂಬಾರೊಳಗೆ ಬಿಟ್ಟರೆ ಸಾಕು, ಆರಾಮಾಗಿ ಬೆಂದುಬಿಟ್ಟಿರುತ್ತೆ. ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ. ಈಗ ನಾನು ಸಾಂಬಾರು ಚೆನ್ನಾಗಿ ಮಳ್ತೈತೆ. ಲೋ ಫ್ಲೇಮ್ ಇಟ್ಕೊಂಡು ಪೀಸ್ನ ಹಾಕ್ತಾಯಿದ್ದೀನಿ. ಮೆಲ್ಲಗೆ ಹಾಕಿ, ಆಮೇಲೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಕ್ಬಿಟ್ಟು ತುಂಬ ಕೇರ್ಫುಲ್ಲಾಗಿ ಇದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ತುಂಬ ಪ್ರೆಸ್ ಮಾಡೋದು, ತುಂಬ ಸೌಟಲ್ಲಿ ಆಡಿಸೋದಾದರೆ ತುಂಬ ಮೆಸ್ಸಿ ಆಗಿಬಿಡುತ್ತೆ, ಎಲ್ಲ ಕಲ್ಚ್ಕೊಂಡ್ಬಿಡುತ್ತೆ. ಫಿಶ್ಶು ತುಂಬ ಸಾಫ್ಟ್ ಅಲ್ವಾ, ಬೇಗ ಬೆಂದುಬಿಡುತ್ತೆ. ಮತ್ತು ಇದೆಲ್ಲ ಆದಮೇಲೆ ಅದರಲ್ಲಿರೋ ಮಸಾಲೆ ಇರುತ್ತಲ್ಲ ಅದು ಕೂಡ ಹಾಕ್ಕೋಬೋದು. ಇಲ್ಲ ಬೇಡ ಅಂದರೆ ಸೈಡಲ್ಲಿ ಬಿಡ್ಬೋದು, ತೊಳೆದ್ಬಿಡ್ಬೋದು. ಅದಾದಮೇಲೆ ನೀಟಾಗಿ ಈ ಥರ ಸುಮ್ಮನೆ ಹಂಗೆ ಬಿಟ್ಟುಬಿಡಿ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಬಿಟ್ಟರೆ ಸಾಕು, ರೆಡಿ ಆಗಿಬಿಟ್ಟಿರುತ್ತೆ. ಈಗ ನೋಡ್ತಾ ಇರ್ಬೋದು, ಈಗ ರೆಡಿಯಾಗಿದೆ. ಕ್ಯಾಪ್ ಮುಚ್ಚಿ ಇಟ್ಟಿದ್ದೀನಿ. ಸೊ ರೆಡಿ. ಈಗ ಇದ್ರ ಜೊತೆ ಸಾಂಬಾರು ಜೊತೆ ರೈಸು ಚೆನ್ನಾಗಿರುತ್ತೆ, ಮತ್ತು ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ದೋಸೆ, ಇಡ್ಲಿ ಎಲ್ಲನೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ. 5 ಮಿನಿಟ್ಸ್ ಬಿಟ್ಟರೆ ಸಾಕು ಸಾಂಬಾರಲ್ಲಿ.